ನಂಬಿಕೆ ಶಾಸ್ತ್ರ ಸಣ್ಣದು, ಅದರ ಬರೀ ಕಾಯಿ ಹೋಗಿ ಸಣ್ಣ ಸಣ್ಣ ಹೊಡಿತು ಹಾಕಿ ಒಂದು ಪೀಸ್ ಬಿದ್ದು ದೊಡ್ಡದು. ಪರಿಸ್ಥಿತಿ ಹಂಗಿತ್ತು. ಸಣ್ಣ ಮಾಡ್ಲಿಕ್ಕೆ ಚಪ್ರ ಈಗ ಬಂದಿದ್ದು ಶಾಮಿಯಾನ ಕುರ್ಚಿ ಗಿರ್ಚಿ ಎಲ್ಲ ಬಂದಿದ್ದು. ಆಗಳಿಗೆ ಹಸಿ ಮಡಚಿ ಹಾಕ್ತಿದ್ರು ಬಂತಿ ಕೂಕಮತಿ. ಕೆಲವು ಮನೆಗೆ ಒಣಗಿ ಕೊಡುದು, ರೌಂಡ್ ಒಣಗಿ ಹಿಂಗೆ ಒಣಗಿ ಆಗುತ್ತೆ, ಹಿಂಗೆ ಹೋಗ್ಬೋದು, ಎಲ್ಲಿಗೆಲ್ಲ ಓಡುದಿರುತ್ತೆ ಅಂತದ್ರಲ್ಲಿ ನಾವು ಹೋಗ್ಕೊಂಡಿದ್ವಿ. ಯಾಕಂದ್ರೆ ಆ ಸ್ಥಿತಿ ಹಂಗಿದ್ದು. ಕೆಲವರಿಗೆ ದೊಡ್ಡ ತೆಮ್ಮಿಗೆ ಬಲ್ಗೆ ತಗೊಂಡ ಹೋಗಣೆ 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 ಮಕ್ಕಳು ನಾವೆಲ್ಲ ಹೋಗಂತಿತ್ತು. ಹಸಿ ಚಿಕ್ಕಕಾಗಿ ಬರೀ ಕೆಲವರು ಮಣ್ಣಲ್ಲಿ ಭೂಕಂಪ. ಆಗಳಿಗೆ ಭೂಕಂಪ ಜಾಗ ಇಂಪಾರ್ಟೆಂಟ್, ಹತ್ತಿ ಹಸು ಇಂಪಾರ್ಟೆಂಟ್. ಇವತ್ತು ನಾವು ಉಳುಕಿಯರು ಫಂಕ್ಷನ್ ಮನೆಗೆ ಬಂದಿತ್ತು ಅನ್ನೋ ಉದ್ದೇಶ. ಜೊತೆಗೆ ಇಡೀ ಅವರಿಗೆ ಸಗಣಿ ಹಾಕಿ ಸಾರಿಸ್ತಿದ್ರು. ಸಗಣಿ ಸಾರಿಸೋದ್ನೆಲ್ಲ ಬಾಳೆ ಕೊಟ್ಟು ಊಟ ಅವೆಲ್ಲ ಬಹಳ ಚಂದ ಇತ್ತು. ಆದ್ರೆ ಈಗ ಇದು ಶುರು ಆಯಿತು. ಏನೇಳಿ ಲೇಟೆಸ್ಟ್ ಈಗಿಂದ ಬನ್ನಿ, ಹಳೆ ಹಂಬಲು ಬಿಡಿ, ಈಗ ಬನ್ನಿ. ಈಗ ಒಂದು ಮೆಹಂದಿ, ಇವತ್ತು ಮೆಹಂದಿ ಹೇಳಿಕೆ ಕೊಟ್ಟರೆ ಕರ್ನಾಟಕನಾಗ ಎಣ್ಣೆ ಐತ ಡಿಜೆ ಐತಲ್ಲ, ಇಲ್ಲದಿದ್ರೆ ಅವನಿಗೆ ಮರ್ಯಾದೆ ಇಲ್ಲ. ಯಾರು ಆ ಡಿಜೆ ಎಲ್ಲ ಹಾಕಿ ಎಣ್ಣೆ ಗಿಣ್ಣೆ ಕೊಡಿದ್ರೆ ಮರ್ಯಾದೆ ಇಲ್ಲ. ಅದಕ್ಕೆ ಬಹುಶಃ ಒಂದು ಎಂಗೇಜ್ಮೆಂಟಿಗೆ ಈ ಮೆಹಂದಿಗೆ 3 ಮದುವೆ ಆಗ್ತಿತ್ತು ಹಿಂದಿನ ಕಾಲದಾಗೆ. ಇದು ಹಳಿ ಹಂಬಲಿಗೆ ಸಂಬಂಧಪಟ್ಟದ್ದು. ಸಿಕ್ಕಾಪಟ್ಟೆ ಯಾರೋ ಕ್ಯಾಟ್ರಿಂಗ್ ಎಲ್ಲ ಹೇಳಿ ಅನ್ನ ಊಟ ಎಲ್ಲ ಗಮ್ಮತ್ತು. ಎಷ್ಟುವರೆಗಂದ್ರೆ ಕೊಡದು ಚಪ್ಪರದ ಕಂಬು ಉದುರಿಸಿ ತರಬೇಕು, ಉಳ್ಕೊಂಡು ಹೋಗಿದ್ರು. ಕೆಲವರು ಆಚೆಗೆ ಆಯ್ತಿದ್ರು ಆ ದಿವಸ ಬರೋದು. ಅವನ ಮನೆ ಕಣ್ಣು ಬಿಟ್ಟಿದೆ, ಇವತ್ತು ಅವನ ಮೊದಲಿಗೆ ಮನೆ ಬರ್ತು, ಅಲ್ಲಿ ಏನು ಕೊಡುವಂತ ಯಾರೋ ಮನೆ ಫಂಕ್ಷನ್ ಇವರು ಬಿಡ್ಕೊಂಡು ನಮ್ಮ ಸೈಡ್ ಒಂದು ಆಯ್ತು. ಗಡಿ ಪೊಲೀಸ್ ಎಲ್ಲ ಬಂದು ಎಲ್ಲ ಅಂದ್ರೆ ಆ ಮಟ್ಟದ ಬದಲಾವಣೆ ಆಯಿತು. ಮೆಹಂದಿ ಮನೆಗೆ ಕೊಣಿತಿದ್ದಲ್ವ ಮೆಹಂದಿ ಮನೆ ಓನರಿಗೆ ಯಜಮಾನರಿಗೆ ರಗಳೆ ಹೇಳ್ತಾರೆ, ಮಗನ ಕಾದ್ರೆ ಎಂಥ ಫ್ರೆಂಡ್ಸ್ ಮಾರ ಏನಿಂದ ಕುಡಿದ್ರು ಇನ್ನೂ ಕುಣಿತಿರ್ತಾರೆ. ಡಿಜೆ ಅವ್ರು ಹೇಳ್ತಾರೆ, ಸರ್ ನಮ್ಗೆ ಪತಿ ಹಾಕಿ ಸಾಕಾಯ್ತು ಮಾಡಿ, ಇನ್ನೇನು ಗಂಟೆ 1:15 ಆಯ್ತು. ಯಜಮಾನ್ರು ಹೇಳ್ರು, ನೀವೊಂದು ಕೆಲಸ ಮಾಡಿ, ಜನರೇಟರ್ ಆಫ್ ಮಾಡಿ ಅಂದ್ರು. ಸಮ್ಮತಿ ಸೌಂಡ್ ಆಫ್ ಮಾಡಿದ್ರು, ಸೌಂಡ್ ಆಫ್ ಮಾಡಿದ್ರು, ಮತ್ತು ಕುಣಿತಿದ್ರು. ಸೌಂಡ್ ಆಫ್ ಮಾಡ್ರು ಎಂತಕ್ಕೆ ಮತ್ತೆ ಜನರೇಟರ್ ಸೌಂಡಿಗೆ ಗುಡ್ 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 ಅಂತ ಅವರಿಗೆ ಕುಡ್ದವ್ರಿಗೆ ಎಂತ ಸೌಂಡ್ ಅಂತ ಗೊತ್ತಾಯಿಲ್ಲ. ಆ ನಮ್ಮನೆ ಮೆಹಂದಿ ಶುರು ಆಯ್ತು. ಈಗ ಅಲ್ಲೇ ಲೆಕ್ಕ ಹಾಕಿ ನೀವು ಹಳಿ ಹಂಬಲಾಗಿ ಮದಿ ಮತ್ತೆ ಮದಿ ಹೇಳೋಕೆ ಪಕ್ಕದಲ್ಲ ಆಯ್ತು. ಮುಂಚೆಲ್ಲ ಹೇಳಿಕೆ ಪಾಪದು ಚಿಕ್ಕಮ್ಮನ ಮನೆ ದೊಡ್ಡಮ್ಮನ ಮನೆ ಬೈಕರ ಮನೆ ಹೇಳೋಕೆ ಹೋಗೋದು ಹಳಿ ಹಂಬಲಾಗೆ. ಓ ಬಂದೆ ಮಗ ಬಾ ಹುಷಾರಿದ್ರ ಮನೆಗೆಲ್ಲ ಬಾ ಮಗ ಬಾ ಕೈತೊಟ್ಟು ಬಾ ಆಗ ಗಂಡು ಬಂತೆ. ಇಲ್ಲಿ ಕೇನಿ ಅರೆ ಬಾಯ್ ಚಾಕ್ಲೇಟ್ ಮಗ ಎಂತ ತಂಗಿ ಮದಿ ಇಂಥ ದಿವಸ ನಂಬಿಕೆ ಇತ್ತು ಬರ್ಕ್ ಮದಿ ಇತ್ತು ಬರ್ಕ್ ಅಕ್ ಮಗ ಬೈಯ ಪತಿ ಆಯ್ಕ ಮಗ ಬೆಳಿಗ್ಗೆ ಹೇಳಿಲ್ಲ ಅಲ್ಲಿ ಬೈಕ್ ಗೀಕ್ ಅಂತ ಇಲ್ಲ, ನಡ್ಕೊಂಡೆ ಅವ್ರು ಬಸ್ ಇರುತ್ತೆ ಮತ್ತೆ ಅವ ಐಕೊಂಡಲ್ಲ ರಾತ್ರಿ ಉಂಡ್ಕೊಂಡು ಬಂದ್ಕೊಂಡು ಮಾತಾಡೋದು. ಅಜ್ಜಿ ಅಂತ ಮಾತಾಡೋದು, ಅಜ್ಜಿ ಹುಷಾರಿದ್ದಾರ ಮಗ, ಅಜ್ಜಿ ಹುಷಾರಿದ್ದಾರ, ಅಕ್ಕನಿಗೆ ಎಷ್ಟು ಮಕ್ಕಳೀಗ, ಹೌದಾ ಅದು ಇದೆಲ್ಲ ಕೇಳ್ಬೇಕಂತ ನಿದ್ರೆ ಮಾಡಿ ಬೆಳಿಗ್ಗೆ ಮತ್ತೆ ಅಂತ ಅದು ಸಂಬಂಧ ಗಟ್ಟಿ. ಅವ್ರ ಮನೆಗೆ ಹೋಯ್ಯ ಹತ್ತ ಅಯ್ಯೋ ಆ ಗಂಡು ಬೇರೆ ಬಂದು ಹೇಳಿಕೆ ಕೊಟ್ಟು ರಾತ್ರಿ ಹೊಂದ್ಕೊಂಡು ಈಗ ಎಂಥದೇ ಫಂಕ್ಷನ್ ಇರಲಿ ಅಲ್ಲ ಚಿಕ್ಕಪ್ಪ ನಾಡ್ದ ನಮ್ಮ ತಂಗಿ ಮದಿ ಬನ್ನಿ ಅಕ್ಕ ಚಿಕ್ಕಪ್ಪ ನೋಡಿ ಬಪ್ಪ ಪುರ್ಸೋದಿಲ್ಲಿ ಅಕ್ಕ 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 ಸರಿ ತಿಳಿದ ಆಯ್ತು. ಅದು ಚಿಕ್ಕಪ್ಪ ಹಬ್ಬ ದಿವಸ ಆಯ್ತಾ ಮೊಬೈಲ್ ಹೇಳಪ್ಪ, ಯಾಕಂದ್ರೆ ಫಂಕ್ಷನ್ ಚಿಕ್ಕಪ್ಪ ಇದಕ್ಕೆ ಹೊರಟು ಅದಕ್ಕೆ ಹೊರತಿಲ್ಲ. ಆದ್ರೆ ಸಂಬಂಧ ಸಮೇತ